ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ಮ್ಯಾಮ್? ಸಂಗೀತ ಇಷ್ಟ ಮೇಡಮ್. ಯಾಕೆ ಸಂಗೀತ ಅವ್ರು ಇಷ್ಟ? ಅವ್ಳು ನಮ್ಮ ಶೃಂಗೇರಿ ಅವರು ಅಂತ ಇಷ್ಟ ಮೇಡಮ್. ಶೃಂಗೇರಿ ಅವ್ರು ಇಷ್ಟನಾ? ಓಕೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ಚೆನ್ನಾಗಿ ಆಡ್ತಾ ಇದ್ದಾರೆ. ಓಕೆ, ಟಾಪ್ 1 ಅಲ್ಲಿ ಬರ್ತಾರಂತೀರಾ? ಅನ್ಸುತ್ತೆ. ಅನ್ಸುತ್ತಾ? ಸೇಮ್ ಅದೇ ಕತೆ. Same ಅದೇ ಕತೆ. ಓಕೆ, ಅಂದ್ರೆ ಸಂಗೀತ ಅವರು ಅಂದ ತಕ್ಷಣ ಏನಪ್ಪಾ ಅಂತಂದ್ರೆ ಸ್ವಲ್ಪ ಹೊರಗಡೆ ಜನತೆಗೆ ಲೇಡಿ ಟೈಗರ್ ಅಂತಾನೂ ಆಗಿದೆ, ಅಂದ್ರೆ ಸ್ವಲ್ಪ ಜಗಳ ಗಂಟಿನೂ ಅಂತಾನೂ ಆಗಿದೆ. ಸೊ ಇದಕ್ಕೇನು ಹೇಳ್ತೀರಾ? ಅಂದರೆ ಅವ್ರು ಕರೆಕ್ಟಾಗಿ ಏನಾದರೂ ಇದ್ರೆ ಪ್ರತಿಯೊಂದು ಕರೆಕ್ಟಾಗಿ ಜಡ್ಜ್ ಮಾಡ್ತಾರೆ. ಸೊ ಹಾಗಾಗಿ ಡೈರೆಕ್ಟಾಗಿ ಹೇಳ್ತಾರೆ, ಇಂಡೈರೆಕ್ಟಾಗಿ ಏನೂ ಹೇಳಲ್ಲ. ಹಾಗಾಗಿ ಏನಾದರೂ ಅವ್ರ ಬಗ್ಗೆ ಸ್ವಲ್ಪ ನೆಗೆಟಿವ್ ಹೇಳ್ಬೋದು ಅನ್ಸುತ್ತೆ. ನೆಗೆಟಿವ್ ಹೇಳ್ಬೋದು. ಓಕೆ ಮ್ಯಾಮ್, ಇವಾಗ ಸಂಗೀತ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ಅವ್ರಿಗೆ. ವಿನ್ ಆಗಿ ಬರಲಿ. ಸ್ಟ್ರೈಟ್ ಫಾರ್ವರ್ಡ್ ಅವರು. ಮತ್ತೆ ಸ್ಟ್ರೈಟ್ ಫಾರ್ವರ್ಡ್ ಇದ್ದಾರೆ. ಏನಾದರೂ ಹೇಳೋದಿದ್ರೆ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ. ಸುಮ್ಮನೆ ಆಮೇಲೆ ಒಂದು ಹೇಳೋದು ಈಗೊಂದು ಹೇಳೋದು ಮಾಡಲ್ಲ. ಕರೆಕ್ಟ್ ಹೇಳೇ ಬಿಡ್ತಾರೆ. ಏನಾದರೂ ಆಗಲಿ ಫೇಸ್ ಮಾಡಿ, ಏನಾದರೂ ಆಗಿರಲಿ ಅಂದ್ಕೊಂಡು ಹೇಳೇ ಬಿಡ್ತಾರೆ. ಯಾರು ಏನು ಎದುರುಗಡೆ ಇರೋರು ಅಂತ ನೋಡಲ್ಲ, ಪಟ್ಟಂತ ಉತ್ತರ ಹೇಳೇ ಬಿಡ್ತಾರಲ್ಲ. ಸೊ ಅದೊಂದು ಇಷ್ಟ ಆಗತ್ತೆ. ಓಕೆ, ಸೊ ಸಂಗೀತ ಅವರು ಇವಾಗ ಏನಪ್ಪ ಅಂದರೆ ಟಾಪ್ 1, ಟಾಪ್ 2, ಟಾಪ್ 3 ಯಾರು ಬರ್ಬೋದು ಮ್ಯಾಮ್? ವಿನಯ್, ಸಂಗೀತ, ಪ್ರತಾಪ್. ಪ್ರತಾಪ್ ಅವ್ರು ಏನಕ್ಕೆ ಟಾಪ್ 3 ಅಲ್ಲಿ? ಪ್ರತಾಪ್ ಟಾಪ್ 3 ಬರ್ತಾರೆ ಅನ್ಸುತ್ತೆ. ಅವ್ರದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಎಲ್ಲ ನೋಡಿದಾಗ ಹಂಗೆ ಅನ್ಸುತ್ತೆ. ಅನ್ಸುತ್ತೆ. ಹಾ. ಓಕೆ, ವಿನಯ್ ಅವ್ರು ಏನಕ್ಕೆ ಮ್ಯಾಮ್? ವಿನಯ್ ಚೆನ್ನಾಗಿ ಸ್ಟಾರ್ಟಿಂಗಿಂದನೂ ಒಂದೇ ಥರ ಆಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ವಿನಯ್ ಬರ್ಬೋದು ಅನ್ಸುತ್ತೆ. ಓಕೆ, ಸೊ ಪ್ರತಾಪ್ ಅವರು ಮತ್ತೆ ಸಂಗೀತ ಅವರು ಅಕ್ಕ ತಮ್ಮ ಅಂತಾನೆ ಹೊರಗಡೆ ಎಲ್ಲ ತುಂಬಾ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡ್ತಾ ಇತ್ತು. ಸೊ ಸಡನ್ಲಿ ಏನಕ್ಕೆ ಅವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಬರ್ತಾ ಇದೆ ಇವಾಗ? ಅದು ಅದೇ ಗೇಮಿಂದ ಹೊರಗಿಟ್ರು ಪ್ರತಾಪ್ ಅಂತ ಅಂದ್ಬಿಟ್ಟು ಒಂದು ಭಿನ್ನಾಭಿಪ್ರಾಯ ಇದೆ ಅಷ್ಟೇ ಅವ್ರ ಮಧ್ಯೆ. ಸೊ ಹಂಗಂತ ಸಂಗೀತ ಅವರು ಕೂಡ ಫೋಟೋನ ಹರಿದು ಸುಟ್ಟಾಕ್ಬಿಟ್ರು. ಅದೊಂದೇ ರೀಸನ್ಗೆ ನಾನು ಅವಳಷ್ಟು ಹೆಲ್ಪ್ ಮಾಡ್ಕೊಂಡು ಬಂದ್ರೂ ಪ್ರತಾಪ್ ಸೇವ್ ಮಾಡಿಲ್ಲ ಅನ್ನೋದಕ್ಕೂ, ಆಟದಿಂದ ಹೊರಗಿಟ್ರು ಅನ್ನೋದಕ್ಕೆ. ಅದಕ್ಕೆ ಓಕೆ.